ಬಿಬಿಎಂಪಿ ತೆರಿಗೆ ಸಂಗ್ರಹದಲ್ಲಿ ಬೃಹತ್ ಗೋಲ್ಮಾಲ್ ನಡೆದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಬಿಬಿಎಂಪಿ ವಲಯ ಅಧಿಕಾರಿಗಳ ವಿರುದ್ಧವೇ ತನಿಖೆಗೆ ಶಿಫಾರಸು. ಬಿಬಿಎಂಪಿ ಅಂದಾಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅನ್ನೋದು ಬಹುತೇಕ ಜನರಿಗೆ ಮರೆತೋದ ಕಾಣ್ತಾ ಇದೆ. ಬೃಹತ್ ಬೆಂಗಳೂರು ಭ್ರಷ್ಟಾಚಾರದ ಪಾಲಿಕೆನೇನು ಅನ್ನುವಂತಹ ಸದ್ಯದ ಒಂದಷ್ಟು ಬೆಳವಣಿಗೆಗಳು. ಬ್ರಹ್ಮಾಂಡ ಗೋಲ್ಮಾಲ್ ಇದು ನೋಡಿ. ಕಂದಾಯ ವಿಶೇಷ ಆಯುಕ್ತ ಮೌನೀಶ್ ಮೌದ್ಗಿಲ್ ಏನಿದ್ದಾರೆ ಶಿಫಾರಸು ಮಾಡಿದ್ದಾರೆ. 6 ಆರ್ಒಗಳು ಸೇರಿದಂತೆ 15 ಮಂದಿ ತೆರಿಗೆ ಅಧಿಕಾರಿಗಳಿಂದ ತೆರಿಗೆಯ ಗೋಲ್ಮಾಲ್ ಆಗಿದೆ. ತೆರಿಗೆ ಅಧಿಕಾರಿಗಳಿಂದಲೇ ತೆರಿಗೆ ಗೋಲ್ಮಾಲ್ ಆಗಿದೆ. ಆದಾಯ ತೆರಿಗೆ ಸಂಗ್ರಹದಲ್ಲಿ ಕಾನೂನು ಉಲ್ಲಂಘಿಸಿರುವಂತಹ ಆರೋಪ ಕೇಳಿಬಂದಿದೆ. ನೋಡೋಣ ಏನಿದೆ ಈ ಕುರಿತ ಹೆಚ್ಚಿನ ಮಾಹಿತಿ ಅಂಥೇಳಿ. ಪಾಲಿಕೆ ಮುಖ್ಯ ಆಯುಕ್ತರಿಗೆ ಶಿಫಾರಸು ಮಾಡಿದ ಕಂದಾಯ ವಿಶೇಷ ಆಯುಕ್ತ ಮೌನೀಶ್ ಮೌದ್ಗಿಲ್ ತಪ್ಪಾಗಿದೆ ಅಂದಾಗ ತಪ್ಪನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ತನಿಖೆಗೇನೋ ಆದೇಶಿಸಿದ್ದಾರೆ. ಬಟ್ ಇಲ್ಲಿ ಎಲ್ಲಿ ಅಕ್ರಮ ಆಯಿತು, ಎಲ್ಲಿ ಗೋಲ್ಮಾಲ್ ನಡೀತು, ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜು, ಬಿಬಿಎಂಪಿ ಅಂದಾಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅನ್ನೋದಕ್ಕಿಂತ ಬೃಹತ್ ಭ್ರಷ್ಟಾಚಾರದ ಪಾಲಿಕೆ ಏನು ಅಂತ ಹಲವಾರು ನಿದರ್ಶನಗಳಿದಕ್ಕೆ. ಈಗ ಮತ್ತೊಂದದಕ್ಕೆ ಎಲ್ಲಿ ಅಕ್ರಮ ಆಗಿದೆ, ಎಲ್ಲಿ ಗೋಲ್ಮಾಲ್ ಆಗಿದೆ, ಇದೀಗ ಮೌನೀಶ್ ಅವರು ಏನು ಅಂತ ಶಿಫಾರಸ್ ಮಾಡಿದ್ದಾರೆ? ದಿವ್ಯ, ಖಂಡಿತವಾಗೂ ತಾವೇನ್ ಹೇಳ್ತಾ ಇದ್ರಿ, ಬಿಬಿಎಂಪಿ ಅನ್ನುವಂಥದ್ದು ದೊಡ್ಡ ಭ್ರಷ್ಟಾಚಾರದ ಒಂದು ಇಲಾಖೆ ಅಂದ್ರೆ ತಪ್ಪಾಗ್ಲಿಕ್ಕೆ ಅಂತ ನಿಟ್ಟಿನಲ್ಲಿ ಖಂಡಿತವಾಗೂ ಸತ್ಯ. ಬಿಬಿಎಂಪಿಗೆ ಇಡೀ ಬೆಂಗಳೂರಿನಲ್ಲಿರುವಂತಹ ತೆರಿಗೆ, ಬಹುತೇಕವಾದಂತಹ ತೆರಿಗೆ ಬೆಂಗಳೂರು ಒಂದು ಬೊಕ್ಕಸಕ್ಕೆ ಬೀಳುತ್ತೆ. ಆ ಬೊಕ್ಕಸವನ್ನ ತುಂಬಿಸುವಂತಹ ಕೆಲಸ ಮಾಡ್ತಿದ್ದಂತಹ ಅಧಿಕಾರಿಗಳೇ ಆ ಬೊಕ್ಕಸ ಖಾಲಿ ಮಾಡುವಂತಹ ಕೆಲಸ ಸದ್ಯ ಮಾಡ್ತಿದ್ದಾರೆ. ಈ ಒಂದು ವಿಚಾರವಾಗಿ ಪಾಲಿಕೆಯ ಮುಖ್ಯ ಆಯುಕ್ತರಿಗೆ ಶಿಫಾರಸು ಮಾಡುವಂತಹ ಕೆಲಸ ಕಂದಾಯ ವಿಶೇಷ ಆಯುಕ್ತರಾಗಿರುವಂತಹ ಮೌನೀಶ್ ಮೌದ್ಗಿಲ್ ಅವರು ಸದ್ಯ ಒಂದು ಲೆಟರ್ಡ್ ಮೂಲಕವಾಗಿ ಒಂದಷ್ಟು ಅಧಿಕಾರಿಗಳ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಅನ್ನು, ದೂರನ್ನ ಕೊಟ್ಟಿರುವಂತದ್ದು. ಒಟ್ಟು 6 ಆರ್ಒಗಳು ಸೇರಿದಂತೆ ಒಟ್ಟು 15 ಮಂದಿ ತೆರಿಗೆ ಅಧಿಕಾರಿಗಳಿಂದ ತೆರಿಗೆ ಸಂಗ್ರಹದಲ್ಲಿ ದೊಡ್ಡ ಮಟ್ಟದ ಗೋಲ್ಮಾಲ್ ಆಗಿದೆ. ಆದಾಯ ತೆರಿಗೆ ಸಂಗ್ರಹದಲ್ಲಿ ಕಾನೂನು ಉಲ್ಲಂಘಿಸಿ ನಡೆದುಕೊಂಡಿರುವಂತಹ ಆರೋಪ ಇವರು ವಿರುದ್ಧವಾಗಿ ಕೇಳಿ ಬರ್ತಾ ಇದ್ದು, ಇದು ಬೊಮ್ಮನಹಳ್ಳಿ ವಲಯದಲ್ಲಿ ಅಧಿಕಾರಿಗಳಿಂದ ಕ್ರಮ ಜರುಗಿ ಫಿಕ್ಸಿಂಗ್ ಮಾಡಿರುವಂತಹ ಬಗ್ಗೆ ಉಲ್ಲೇಖ ಆಗಿದೆ ಎನ್ನುವಂತ ಮಾಹಿತಿಯನ್ನ ಸದ್ಯ ಮೌದ್ಗಿಲ್ ಅವರು ಕೊಟ್ಟಿರುವಂತದ್ದು. ಲಿಖಿತ ರೂಪದಲ್ಲಿ ದೂರನ್ನ ತುಷಾರ್ ಗಿರಿನಾಥ್ ಅವರಿಗೆ ಕೊಡುವ ಮೂಲಕವಾಗಿ ಪ್ರತಿಯೊಂದು ತೆರಿಗೆ ಅಧಿಕಾರಿಗಳನ್ನ ಇಲಾಖೆ ವಿಚಾರಣೆಗೆ ಆದೇಶಿಸುವಂತೆ ವಿಶೇಷ ಆಯುಕ್ತರಾಗಿರುವಂತಹ ಈ ಮೌದ್ಗಿಲ್ ಅವರು ಶಿಫಾರಸು ಮಾಡಿರುವಂತದ್ದು. ಈ ಶಿಫಾರಸು ಸಂಬಂಧಪಟ್ಟಾಗೆ ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರು ಈ ಒಂದು ವಿಚಾರವನ್ನ ಒಂದು ಕೂಲಂಕುಷವಾಗಿ ಒಂದು ತನಿಖೆ ಒಳಪಡಿಸುವಂತ ಕೆಲಸ ಮಾಡ್ತಿದ್ದಾರೆ. ಇವರ ವಿರುದ್ಧವಾಗಿ ಏನು ಒಟ್ಟು 15 ಮಂದಿ ತೆರಿಗೆ ಅಧಿಕಾರಿಗಳಿಂದ ತೆರಿಗೆ ಸಂಗ್ರಹದಲ್ಲಿ ಗೋಲ್ಮಾಲ್ ಆಗಿದೆ, ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಅಂತಿಮವಾಗಿ ಕಲೆ ಹಾಕಿರುವಂತಹ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಇವರನ್ನ ಕರೆಸಿ ಒಂದು ತನಿಖೆ ಒಳಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಮೊದಲಾರ್ಧವಾಗಿ ಇವರ ಬಳಿ ಏನೆಲ್ಲ ಇನ್ಫಾರ್ಮೇಶನ್ ಸಿಗಬಹುದು, ಇದು ಸತ್ಯವಾ ಸುಳ್ಳ ಎನ್ನುವಂತ ಮೊದಲಾರ್ಧವಾಗಿ ಅವರ ತನಿಖೆ ಜೊತೆಗೆ ಅವರ ಜೊತೆ ಒಂದು ಚರ್ಚೆ ಮಾಡುವಂತ ಕೆಲಸ ಈಗಾಗಲೇ ಆಗಿದೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಬಿಬಿಎಂಪಿ ಅಧಿಕಾರಿಗಳಿಂದ ಮಾಹಿತಿ ಸಿಗ್ತಾ ಇರುವಂತದ್ದು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಈ ಒಂದು ಇಷ್ಟೋ ಅಧಿಕಾರಿ ವಿಚಾರದಲ್ಲೇ ಈ ತೆರಿಗೆ ಸಂಗ್ರಹ ಮಾಡುವಂತ ಅಧಿಕಾರಿಗಳೇ ದೊಡ್ಡ ಮಟ್ಟದಲ್ಲಿ ಬಿಬಿಎಂಪಿ ಖಾತೆಗೆ ಕನ್ನ ಹಾಕುವಂತ ಕೆಲಸ ಮಾಡಿರುವಂತ ಕಾರಣದಿಂದಾಗಿ ಅಂತಿಮವಾಗಿ ಇವರು ತಪ್ಪು ಸಾಬೀತು ಆಗಿದ್ದೇ ಆದಲ್ಲಿ ಇವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮಕ್ಕೆ ಕೂಡ ಮುಂದಾಗುವಂತ ಕೆಲಸ ಸದ್ಯ ಆಯುಕ್ತರು ಮುಂದಾಗ್ತಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.